0, 1, 2, 3. Let's get started. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದೀಪು ವ್ಲಾಗ್ಸ್. ಇವತ್ತು ನಾ ಗೋಕರ್ಣಲಿಂತ ವಿಷ್ಣು ತೀರ್ಥ ಅಂತ ಗುಡಿ ಅದ. ಅದು ಎಲ್ಲಿ ಬರ್ತಂದ್ರೆ ಕುಮಟಾ ಹತ್ರ ಅದ. ಸೊ ಈಗ ನಾನು ಹೊಂಟೀನಿ ಗೋಕರ್ಣಲಿಂತ, ಆಲ್ರೆಡಿ ಬಿಟ್ಟಿನಿ. ಗೋಕರ್ಣಲಿಂತ ವಿಷ್ಣು ತೀರ್ಥ 35 ಕಿಲೋಮೀಟರ್ ಅದ. ನಾ ಇವತ್ತು 12ಕ್ಕೆ ಊಟ ಮಾಡಿ ಮಲ್ಕೊಂಡಿನಿ. ಈಗ ಸೀದಾ 3ಕ್ಕೆ ಎದ್ದೀನಿ ನೋಡ್ರಿ. ನಾ ಅಷ್ಟು ಭಾರಿ ನಿದ್ದೆ ಹತ್ತಿತ್ತು. ರಾತ್ರಿ ನಿದ್ದೆ ಆಗಿದ್ದಿಲ್ಲ, ಮುಂಜಾನೆ ಜಲ್ದಿ ಎದ್ದಿದ್ದ. ಇಲ್ಲಿ ಊಟದ ಒಳಗೆ ಬೆಳ್ಳುಳ್ಳಿ ಇರಲ್ಲ, ಉಳ್ಳಾಗಡ್ಡಿ ಇರಲ್ಲ, ಖಾರ ಇರಲ್ಲ, ಉಪ್ಪು ಇರಲ್ಲ, ಸಪ್ಪಗಿರ್ತದ. ಬಟ್ ನಾ ಇವತ್ತು ಮಾಡಿದ ಊಟ ಹಂಗೆ ಇತ್ತು. ಅದ್ರ ಉಂಡರ ಪೂರಾ ಸ್ವರ್ಗಕ್ಕೆ ಹೋಗಿ ಬಂದಂಗ ಆಯ್ತು ನೋಡ್ರಿ. ಅಷ್ಟು ಭಾರಿ ಟೇಸ್ಟಿ ಇತ್ತು ಊಟ. ಅದು ಊಟ ಹೊಟ್ಟೆಗೆ ಬಿದ್ದ ಮ್ಯಾಗ ನಂಗೆ ಪೂರಾ ನಿದ್ದೆ ಬಂತು. ಸೊ ನಾ ಮಲ್ಕೊಂಡ್ಬಿಟ್ಟು. ಈಗ ನೀವು ಅನ್ಬೋದು, ಏನು ಇಷ್ಟು ದೂರ ಬೈಕ್ ತಗೊಂಡು ರೈಡ್ ಮಾಡೋದು ಬಿಟ್ಟು ಮಲ್ಕೊಂಡು ಏನಂತ. ನಾ ಆಕ್ಚುಲಿ ಇಲ್ಲಿ ರೈಡ್ ಮಾಡೋ ಸಲಕ್ಕೆ ಬಂದಿಲ್ಲ, ಒಂದು ಬೇರೆ ಕೆಲಸ ಸಲಕ್ಕೆ ಬಂದಿದ್ದೆ. ಸೊ ಅದಕ್ಕೆ ಬೈಕ್ ತಗೊಂಡ್ ಬಂದೀನಿ. ಬೈಕ್ ತಗೊಂಡ್ ಬಂದ್ರೆ ನಂದು ಟ್ರಾವೆಲಿಂಗ್ನೂ ಆಗ್ತದ ಅಂಡ್ ನನ್ನ ಕೆಲಸನೂ ಆಗ್ತದ. ಈಗ ಸ್ವಲ್ಪ ಟೈಮ್ ಅದ, ಸೊ ಅದಕ್ಕೆ ಸುತ್ತಮುತ್ತ ಓಡಾಡತ್ತೀನಿ. ಅದು ರಿಷಬ್ ಶೆಟ್ಟಿ ಮತ್ತು ರಾಜ್ಬೀರ್ ಶೆಟ್ಟಿ ಪಿಕ್ಚರ್ದಾಗ ತೋರಿಸ್ತಾರಲ್ಲ, ಸೇಮ್ ಸೀನ್ ಎಲ್ಲ ಹಿಂಗೆ ಅವ ನೋಡ್ರಿ. ಪೂರಾ ಒಂದು ಪಿಕ್ಚರ್ ನೋಡಂಗ ಅನಿಸ್ತದ. ಆ ಪಿಕ್ಚರ್ ಕ್ಯಾರೆಕ್ಟರ್ ನಾವಿದ್ದಂಗೆ ಅನಿಸ್ತದ. ಆ ಪಿಕ್ಚರ್ ಮೇನ್ ಕ್ಯಾರೆಕ್ಟರ್ ನಾ ಇದ್ದಂಗೆ ಫೀಲ್ ಆಗ್ಲಿತ್ತು. ಯಾಕಂದ್ರೆ ನಾನು ಬ್ಲಾಗ್ ಮಾಡ್ಲತ್ತೀನಿ, ನಿಮಗೆ ತೋರ್ಸತ್ತೀನಿ, ಬೈಕ್ ರೈಡ್ ಮಾಡ್ಲತ್ತೀನಿ, ಹಂಗೆ ಫೀಲ್ ಆಗ್ತದೆ ನಮಗೂ. ಐ ಆಮ್ ದ ಮೇನ್ ಹೀರೋ ಅಂತ ಅಂದಂಗೆ. ನನ್ನ ಪರಿ ಮುಂಜಾಡ್ದು ಫುಲ್ಲು ಬಿಸಿಲಾಗೆ ನಿಂತಿತ್ತು ಆ್ಯಂಡ್ ಪೂರಾ ಧೂಳಾಗ್ಯದ. ನಾ ಗಾಡಿ ಸ್ಟಾರ್ಟ್ ಮಾಡಿ ಒಂದು 500 ಮೀಟರ್ಸ್ ನಡೆದ್ರಪ್ಲೇ ನನ್ನ ಗಾಡಿ ರೇಡಿಯೇಟರ್ ಚಾಲು ಆಯ್ತು, ಓಯ್ ಅಂತ. ಇದು ಗಾಡಿದು ರೇಡಿಯೇಟರ್ ಈಸಿಲಿ ಚಾಲು ಆಗಲ್ಲ. ನಾ ಹೈವೇ ಮ್ಯಾಗ ಎಷ್ಟೆಷ್ಟು ಸ್ಪೀಡ್ ಹೊಡಿತೀನಿ, ನಾನ್ ಸ್ಟಾಪ್ 120, 130, ಅದನ್ನು 100-200 ಕಿಲೋಮೀಟರ್ ನಾನ್ ಸ್ಟಾಪ್. ಅವಾಗ ಅಷ್ಟು ಚಾಲು ಆಗಲ್ಲ. ಚಾಲು ಆಯ್ತು ಅಂದ್ರೂ ಒಂದು 5 ನಿಮಿಷ ಚಾಲು ಆಗ್ತದ, ಮತ್ತೆ ಬಂದ್ ಆಗ್ತದ. ಬಟ್ ಈಗ ಬ್ಯಾಸ್ಗ್ಯಾಗ ಕಂಟಿನ್ಯೂ ನೀವು ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೆದ್ರಲ್ಲ ಆಯ್ತು ಚಾಲುನೇ. ಯಾಕಂದ್ರೆ ಬಿಸಿಲು ಹೆಂಗದ ನಿಮಗೆ ಗೊತ್ತದ. ಈ ಬಿಸಿಲಿಗೆ ನಮ್ದೇ ತಲೆ ಹಾಪ್ ಆಗ್ತದ. ಸೊ ಇಂಜನಿಂದ ಹೆಂಗಾಗಲ್ಲ ಹೇಳ್ರಿ, ಅದುವರೆ ಮಷೀನ್ ಅದ. ಈಗ ನಾನು ರೈಟ್ ಸೈಡಿಗೆ ನಿಮಗೆ ತೋರಿಸ್ತೀನಿ. ಇದು ಸಮುದ್ರ ಅದ, ನದಿ ಅದ ಗೊತ್ತಿಲ್ಲ ನೋಡ್ರಿ. ಬಟ್ ಆ ನೀರ್ ಒಳಗ ಪೂರಾ ಅಮೆಝಾನ್ ಜಂಗಲ್ ಕಂಡಂಗೆ ಕಾಣಿಸ್ಲಿತ್ತು. ಅಷ್ಟು ಗಿಡಗಳವ. ಕುಮಟಾ 23 ಕಿಲೋಮೀಟರ್ ಅದು ಇಲ್ಲಿದು ನೋಡ್ರಿ. ಈಗ ರೀ ಆಯ್ತು, ನಾ ಇಷ್ಟೇ ತೋರ್ಸಪ್ಲೇ ಇದ್ದೀನಿ. ಯಾಕಂದ್ರೆ ಆ ಕಡೆ ಗೋಣ್ ಮಾಡಿದ್ರೆ ಮುಂದೆ ಯಾರಿಗ್ರೆ ಗುದ್ದು ಬಿಡ್ತೀನಿ. ಮತ್ತೆ ಪರಿ ಯಾರಿಗ್ರೆ ಗುದ್ದಳಂದ್ರೆ ಆಯ್ತು, ಮತ್ತೆ ಎದ್ರಿನೊಂದು ಪರ ಹಾರ ಹೋಗ್ತದೆ. ನೋಡ್ರಿ ಈ ಸೈಡ್ ಬೈಕರ್ಸ್ ಓಡಾಡೋದು ಕಾಮನ್ ಅದ. ಹಂಗೆ ವೀಕೆಂಡ್ಸ್ ಕೊಮ್ಮ ಎಲ್ಲ ಬ್ಯಾಂಗ್ಳೂರಿಂದ ಅಲ್ಲಿದ್ದು ಬರ್ತಾನೆ ಇರ್ತಾರ. ಇಲ್ಲಿ ಮಂದಿಗೆ ರೂಟಿ ಬಿದ್ಬಿಟ್ಟದ, ಬೈಕರ್ಸ್ ಹಂಗೆ ಬರ್ತಿರ್ತಾರ ಅಂತ. ಬಟ್ ಆದ್ರೂ ನನಗೆ ಇಷ್ಟು ಎಕ್ಸೈಟ್ಮೆಂಟ್ಲಿ ನೋಡ್ತಾರ, ನಂದು ಪರಿಗೆ ಇಷ್ಟು ಎಕ್ಸೈಟ್ಮೆಂಟ್ಲಿ ನೋಡ್ತಾರ. ಯಪ್ಪು ಇದು ಯಾವ್ದು ಗಾಡಿ ಇಷ್ಟು ಭಾರಿ ರೆಡ್ ಕಲರ್, ಇಷ್ಟು ಭಾರಿ ಸೌಂಡ್ ಮಾಡ್ತದ ಅಂತ. ಹಿಂಗೆ ಎಲ್ರಿಗೊಂದು ಕ್ಯೂರಿಯಾಸಿಟಿ. ನೋಡ್ರಿ ಗಾರಿ ಎದುರು ಹೊಂಟ್ರಿ ನೋಡ್ರಿ ಇಬ್ಬರು. ಇದು ನೋಡ್ರಿ ಮಹೀಂದ್ರ ಮೋಜೋ. ಅದು ಆಲ್ರೆಡಿ ಡಿಸ್ಕಂಟಿನ್ಯೂ ಆಗ್ಯದ ಬೈಕ್. ಮಹೀಂದ್ರದವರು 2 ಗಾಡಿ ತೆಗ್ದಿರೋ, ಒಂದು ಸ್ಕೂಟಿ ತೆಗ್ದಿರೋ, ಮಹೀಂದ್ರ ಸೆಂಟಿರೋ ಅಂತ ಆ್ಯಂಡ್ ಇದು ಮಹೀಂದ್ರ ಮೋಜೋ ಅಂತ. 2 ಟಪ್ ಆಗ್ಯಾವ. ಅಂದ್ರೆ 2 ಡಿಸ್ಕಂಟಿನ್ಯೂ ಆಗ್ಯಾವ, ಸೇಲ್ ಜಾಸ್ತಿ ಆಗಿಲ್ಲ. ನಮ್ಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಕರೆಕ್ಟ್ ಹೊಂಟಿನಿಲ್ಲ ಲೊಕೇಶನ್ ನೋಡಮ್. ಇಲ್ಲಿ ನೀರು ತಗೊಂಡ್, ಥಂಡ ನೀರು. ಓಹೋ, ಲೆಮನ್ ಜ್ಯೂಸ್ ಇತ್ತಂದ್ರೆ ಲೆಮನ್ ಜ್ಯೂಸೇ ಕುಡ್ದು ಬಿಡಮ್. ಶರ್ಬತ್ ಅದ ರೀ, ಶರ್ಬತ್ ಅದ ಒಂದು ಕೊಡ್ರಿ. ಸೋಡಾ ಬೇಡ, ಬರೀ ಶರ್ಬತ್. ಹಿಂಗೆ ಐಸ್ ಅದ ಹಾಕಿ ಕೊಡ್ತಲ್ಲ. ಇಲ್ಲ ಲೆಮನ್ ಸೋಡಾ ಕೊಡ್ರಿ ಒಂದು. ನೀವು ಮಾಡ್ರಿ, ಹ್ಯಾಂಗೆ ಮಾಡ್ತೀರಿ ರೆಗ್ಯುಲರ್? ಹಾಂ ಹೌದು. ಹೌದು, ಸಾಲ್ಟೇ ಹಾಕಿ. ಡಿಹೈಡ್ರೇಟ್ ಆಯ್ತು. ಮತ್ತು ಹಾಗೆ ಒಂದು ವಾಟರ್ ಬಾಟಲ್ ಕೊಡ್ರಿ. ಒಂದು ನೀರಿನ ಬಾಟಲ್ ತೊಗೊಂಡಿನಿ, ಯಾಕಂದ್ರೆ ಹೈಡ್ರೇಷನ್ ಬ್ಯಾಗ್ದಾಗ ಹಾಕ್ಲಿಕ್ಕೆ. ಗಿಡ ನೋಡ್ರಿ ಅದ್ರ ಹೆಂಗದ. ಫಾರಿನರ್ಸ್ ಹೊಂಟ್ರು ನೋಡ್ರಿ ಹೆಂಗೆ. ಸೊ ಈಗ ನಾ ಕುಮಟಾ ವಿಷ್ಣು ತೀರ್ಥ ದೇವಸ್ಥಾನ ಬಂದು ರೀಚ್ ಆಗೀನಿ. ಬಟ್ ಗೇಟ್ ಹಾಕಿದ ಶ್ರೀ ವೆಂಕಟರಮಣ ದೇವ ಕುಮಟಾ. ಇದೇನು ಗುಡಿ ಅದಲ್ಲ, ಗುಡಿ ಸ್ಟ್ರಕ್ಚರ್ ನೋಡ್ರಿ ಎಷ್ಟು ಭಾರಿ ಅದ. ಅದು ಗುಡಿದ ಮುಂದೆ ಹಿಂಗೆ ಪೂಲ್ ಇದ್ದಪ್ಲೆ ಅದ, ಪೂರ ನೀರವ ಅಲ್ಲಿ, ಭಾರಿ ಕಾಣಿಸ್ತದ ಮಳೆ ಕಾಲದಾಗ ಸ್ಪೆಷಲಿ. ಈಗ ಬಂದದ ಹೊರಗಿಂದ ದರ್ಶನ ಮಾಡೀನಿ.
ಓಂ ನಮೋ ನಾರಾಯಣಾಯ್. ಈಗ ಇಲ್ಲಿ ಎಲ್ಲಿ ಹೋಗಾಮಿ? ಯಪ್ಪ ಬಿಸಿಲು ಖತರ್ನಾಕ್ ಅದ್ರಿ. ಪೂರ ನೀರು ಕಡ್ಲಿತಾವ ಮೈ. ಫಸ್ಟ್ ಅಲ್ಲಿ ಎಲ್ರೆ ನೆಳ್ಳಾಗ ನಿಂತು ಮ್ಯಾಪ್ ಹಾಕಮ್ ನೋಡಮ್. ಇಫ್ ಪಾಸಿಬಲ್ ಮುರುಡೇಶ್ವರ್ ಹೋಗಮ್ಮೆ. ಮುರುಡೇಶ್ವರ್ ಎಷ್ಟು ಕಿಲೋಮೀಟರ್ ಅದು ಇಲ್ಲಿದು? ನಂದು ಗಾಡಿದ ಫ್ಯಾನ್ ಚಾಲೋ ಆಗ್ಯದ. 47 ಕಿಲೋಮೀಟರ್. 1 hour ಬಿ ಅದೇ ರೂಟಿಗೆ ಅದ್ರಿ. ಲೆಟ್ಸ್ ಗೋ ಗೈಸ್, ಅದಕ್ಕೆ ವೇಟ್ ಮಾಡಮ್ ಮತ್ತೆ. ನೋಡ್ರಿ ಈಗ ಏನು ನಮಗೆ ನೋಡೋಕೆ ಸಿಗಲ್ಲ, ಆದ್ರೆ ಯಾವರೇ ಒಂದು 2-3 ಗುಡಿ ದರ್ಶನ ಸಿಗ್ತಾವ. ಅದು ಬಿಟ್ಟು ಮತ್ತೆ ಏನು ವ್ಯೂ ಪಾಯಿಂಟ್ ಅದು ಏನೂ ಕಾಣಿಸಲ್ಲ. ಬಟ್ ಆದರೂ ನಾ ರೈಡ್ ಮಾಡ್ಕೋತ ಹೊಂಟೀನಿ. ಎದಕ್ಕಂದ್ರೆ ಇಲ್ಲಿ ತನಕ ಬಂದೆವು ಆ್ಯಂಡ್ ಇದು ನಂದು ಫಸ್ಟ್ ಟೈಮ್ ಅದ. ಇದಾದ್ಮ್ಯಾಗ ಮತ್ತೆ ಇನ್ನೊಂದು 5 ತಿಂಗಳು ಬಿಟ್ಟು ಬರಮಂತ ಮಾನ್ಸೂನ್ ರೈಡ್ ನಮ್ಮೆಲ್ಲ ಬಾಯ್ಸಿಗೆ ಕರ್ಕೊಂಡು ಹೋಗೋಣ. ಸಾರಿ ಇಷ್ಟು ಹೇಳಿ ಮುಂದೆ ಹೋಗಿಬಿಡ್ಬೇಕು ನೋಡ್ರಪ್ಪ. ಬಿ ಕೈಂಡ್. ಹಾಂ, ಈಗ ನಾ ಎಲ್ಲಿದ್ದ ನಮಗೆ ಬರೀ ಒಂದು ಅದು ಅಲ್ಲಿದು ಆ ಊರ ಮ್ಯಾಗಿಂದ ಹೋಗಬೇಕು, ಹೊನ್ನಾವರ ಮ್ಯಾಗಿಂದ ಹೋಗಬೇಕು, ಮುರುಡೇಶ್ವರ ಮ್ಯಾಗಿಂದ ಹೋಗಬೇಕು. ಅದೊಂದು ರೂಟ್ ಇರ್ತದಲ್ಲ, ಅದೇನು ಕಾಡು, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊತ ಹೋಗಮ್ಮಿ. ಈಗ ಸದ್ಯ ನಂಬಲ್ಲಿ ಇದು ಒಂದೇ ಆಪ್ಷನ್ ಅದ. ಇಲ್ಲೊಂದು ಡಾಮಿನರ್ ನಿಂತ ನೋಡ್ರಿ, ವೈಟ್ ಕಲರ್. ಬರ್ರಿ, ಇದು ನೋಡ್ರಿ ಮಹೀಂದ್ರ 3X. ಎಲ್ಲ ಸೇಮ್ ಚೆಸ್ಸಿಯರೇ ಪೂರ XCV 700 ಅದ. ಎಲೆಕ್ಟ್ರಾನಿಕ್ಸ್ ಡಿಸೈನ್ದಾಗ ಸ್ವಲ್ಪ ಚೇಂಜಸ್ ಮಾಡ್ರಿ. ಸರ್ಪ್ರೈಸ್. ಸೊ ಈಗ ನಾ ಹೊನ್ನಾವರದಾಗ ಇದ್ದೀನಿ, ಬೋಟಿಂಗ್ ಮಾಡ್ಲತ್ತೀನಿ ಹೊನ್ನಾವರದಾಗ. ನಾ ಮುರುಡೇಶ್ವರ್ ಹೋಗ್ಬೇಕಂತ ಪೂರ ಮ್ಯಾಪ್ ಹಾಕೊಂಡಿದ್ದೆ. ಬಟ್ ಹೊನ್ನಾವರ್ ಬಂದ್ಮ್ಯಾಗ ಸರ್ಕಲಿಗೆ ನಿಂತ ಗೂಗಲ್ದಾಗ ಚೆಕ್ ಮಾಡ್ಲತ್ತಿದ್ದೆ ಹೊನ್ನಾವರದಾಗ ನೋಡೋ ಪ್ಲೇಸಸ್ ಏನವ ಅಂತ. ಅಷ್ಟರಲ್ಲಿ ಎದುರೇ ಇಲ್ಲ ಅಣ್ಣವ್ರು ಕಾಣಿಸುತ್ತಾರಲ್ಲ, ಅವ್ರು ಬಂದರು. ನಡ್ರಿ ನಿಮಗೆ ಮಸ್ತ್ ಬೋಟಿಂಗ್ ಮಾಡಿಸ್ತೀನಂತ. ಸೊ ಈಗ ಕರ್ಕೊಂಡು ಹೋಗ್ಲಿತ್ತಾರ. ಶೂಸ್ ಬೀಸ್ತೀನಿ. 1 ಗಂಟೆ ಬೇಕಂತ ಆರಾಮ್ಸೆ ರಿಲ್ಯಾಕ್ಸ್ ಮಾಡಮ್. ನೋಡ್ರಿ ಗಡ್ಬಡ್ ಮಾಡಿ ಮುರುಡೇಶ್ವರ ಹೋಗಿ ಅಂದರೆ ಇಲ್ಲಿ ಮೇನ್ ಹೊನ್ನಾವರದಾಗ ಸ್ಪೆಷಲ್ ಇದ್ದಿದ್ದು ಬೋಟಿಂಗೆ ಅಲ್ಲ ಅಣ್ಣ. ಸೊ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದ್ರೆ ಮತ್ತೇನು ಮತ್ಲಬದಂತ ಬಂದೀನಿ. ಜೈ ಶ್ರೀರಾಮ್. ನಮ್ಮ ಪರಿ ಅಲ್ಲಿ ನಿಂತಾಳ. ಬಾಯ್ ಪರಿ. ಅದೇನು ಮಾಡ್ತೀರಣ್ಣ ಟ್ಯಾಂಗ? ಏನು ಮಾಡ್ತೀರದ? ಸಾಂಬಾರು ಮಾಡ್ಲಿಕ್ಕೆ ವಾ. ಸೊ ನೋಡಿದ್ರಿ ಹೊನ್ನಾವರದಾಗ ಮಸ್ತ್ ಬೋಟಿಂಗ್ ಮಾಡ್ಸೋರು ಅಣ್ಣವ್ರ ಹೆಸರು ಗೋಪಾಲ್ ಅಂತ. ಬೈ ಇಷ್ಟು ಭಾರಿ ಇದ್ದರು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಂದು ಮಸ್ತ್ ವೀಡಿಯೋ ತೆಗೆದು ಕೊಟ್ಟರು ಅವರು. ನಾ ಮಸ್ತ್ ಚೀಲ್ ಮಾಡೋಕೆ ಗೊತ್ತಿದ್ದ, ಅವರೇ ನನ್ನ ಫೋನ್ ತೊಗೊಂಡು ಮಸ್ತ್ ವೀಡಿಯೋದು ಮಾಡಿಕೊಟ್ರ. ಆ್ಯಂಡ್ ನಂಬರ್ ಎಕ್ಸ್ಚೇಂಜ್ ಮಾಡಿ ಅಲ್ಲೇ ರೆಸಾರ್ಟ್ನೂ ಅದ. ಮಸ್ತ್ ಒಂದು 8-9 ಮಂದಿ ಫ್ರೆಂಡ್ಸ್ ಅದು ಬರ್ಬೋದು ಆ ರೆಸಾರ್ಟ್ ಒಳಗೆ. ನೋಡಮ್ ಇನ್ ಫ್ಯೂಚರ್ದಾಗ ಬರೈತಂದ್ರೆ ಅವ್ರಿಗೊಂದು ಕಾಲ್ ಮಾಡಿ ಬರ್ತೀನಿ. ನಿಮಗೊಂದು ಟಿಪ್ಸ್ ಕೊಡ್ತೀನಿ, ನೀವು ಭಾರತದಾಗ ಎಲ್ಲೇ ಹೋಗ್ರಿ ಅಲ್ಲಿದೊಂದು ಕಾಂಟ್ಯಾಕ್ಟ್ ತೊಗೊಂಡು ಬರ್ಬೇಕು. ಅಂದ್ರೆ ಈಗ ಹೆಂಗೆ ಬೋಟಿಂಗ್ ಮಾಡಿದ್ರಿ, ರೆಸಾರ್ಟ್ ಹಿಡಿದ್ರಿ, ಹೋಟೆಲ್ಗೆ ಹೋಗಿದ್ರಿ, ಏನ್ರಿ ಹಿಂಗೆ ಯೂಸ್ಫುಲ್ ಆಗೋ ನಮ್ಮ ಫ್ಯೂಚರ್ದಾಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಂದ್ರಲ್ಲ ನಮಗೆ ಸ್ವಲ್ಪ ಈಸಿ ಆಗ್ತದೆ, ಕೇಳಕ್ಕೆ ಬರ್ತದೆ ಏನ್ರಿ. ಆ್ಯಂಡ್ ಹೋಗಾಯ್ತಂದ್ರೆ ಪ್ರೀ ಬುಕಿಂಗ್ ಮಾಡ್ಲಾಕ್ ಬರ್ತದೆ. ಈಗ ನಾ ಮುರುಡೇಶ್ವರ ಹೊಂಟೀನಿ, ಸಾರಿ ಹೇಳಿಲ್ಲ. 26 ಕಿಲೋಮೀಟರ್ ಅದು ಇಲ್ಲಿದು. ಇದು ಸರಾವತಿ ರಿವರ್ ಅಂತ ನೋಡ್ರಿ. ನಾ ಇದ್ರಾಗೆ ಬೋಟಿಂಗ್ ಮಾಡಿದ ಆ ಕಡೆ. ಮಸ್ತ್ ಒಂದೇನು 1.5 ಗಂಟೆ ಆಯ್ತು ಅನಿಸ್ತದೆ ನನಗೆ. ಅದು ಬೋಟಿಂಗ್ ಸಲಕ 1200 ರೂಪಾಯಿ ತೊಗೊಂಡ್ರು. ಬಟ್ ವರ್ತ್ ಇಟ್ ಅದು. ನಾನಂತರೂ ಫುಲ್ ಖುಷ್ ಆಗಿದ್ ನೋಡ್ರಿ. ಮಸ್ತ್ ನೀ ಅಮೃತ ದಾರಿ ಹಾಡ ಹಚ್ಕೊಂಡು ಮುಂದೆ ಬೋಟ್ ತುದಿ ಕೂತಿ ಅದೇನು ಫೀಲಿಂಗ್ ಇತ್ತಲ್ಲ ಬೈ, ಭಾರಿ ಅದ. ಇದೇ ನೋಡ್ರಿ ಮೆಮೊರೀಸ್. ಭಾಳ ಅಂದ್ರೆ ಭಾಳ ರೆಕಾರ್ಡ್ ಮಾಡಿ ನಾ ಎಲ್ಲ ನನ್ನ ಕ್ಯಾಮ್ರಾದಾಗ. ಈಗ ರೂಮಿಗೆ ಹೋಗಿ ಎಲ್ಲದೊಂದು ಸೆಪ್ರೇಟ್ ಫೈಲ್ ಮಾಡಿ SSDದಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಇದೇ ನೋಡ್ರಿ, ಲೈಫ್ ಇಸ್ ಜಸ್ಟ್ ಅಬೌಟ್ ಮೆಮೊರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಇದು ನಾ ವಿಂಡ್ಶೀಲ್ಡ್ ಎಕ್ಸ್ಟೆಂಡೆಡ್ ಹಾಕೋಣ ನನಗೊಂದು ಬೇರೆನೇ ಫೀಲ್ ಹೊಂಟದ. ಅಂದ್ರೆ ಒಂದು ಬಿಗ್ ಬೈಕ್ ನಡ್ಸುತ್ತೀನಂತ. ಆ್ಯಂಡ್ ನಿಮಗೊಂದು ಹೇಳ್ತೀನಿ,
ನೀವು ಅಡ್ವೆಂಚರ್ ಬೈಕ್ಗಳು ನೋಡಿರಿ ಎಲ್ಲ ಎಷ್ಟು ದೊಡ್ಡ ದೊಡ್ಡ ವಿಂಡ್ಶೀಲ್ಡ್ ಇರ್ತಾವ. ಅದು ಎದಕ್ಕಂದ್ರೆ ಗೊತ್ತೇನು, ಗಾಳಿ ನಿಂದ್ರಿಸೋ ಸಲಕ್ಕ. ಅಂಡ್ ಇನ್ನೊಂದ್ ಥಿಂಗ್ ಅದು ಏನಂದ್ರೆ ನಮ್ದೇನು ದೃಷ್ಟಿ ಇರ್ತದಲ್ಲ ಅದು ಸ್ಟೇಟ್ ಇರ್ಬೇಕು. ಈಗ ಇದ್ರ ಇಷ್ಟು ಹೈಟ್ ಅದ, ಸೊ ನಾವು ಇಲ್ಲಿ ನೋಡಲ್ಲ, ಇಲ್ಲಿ ಮುಂದೆ ನೋಡ್ತೇವಲ್ಲ, ಅದು ಒಂದು ರೀಸನ್ ಸಲಕ್ ನಮ್ದು ದೃಷ್ಟಿ ಮುಂದಿರ್ಬೇಕಂತ ಇಷ್ಟು ಹೈಟ್ ಇರ್ತಾವ. ಯಾಕಂದ್ರೆ ಕ್ರೂಸಿಂಗ್ ಮಾಡಾಗ ದೂರಿನ ದೃಷ್ಟಿ ಇರೋದು ಭಾಳ ಇಂಪಾರ್ಟೆಂಟ್ ಅದ. ನನಗಾರೆ ಪೂರಾ BMW GS ನಡ್ಸಂಗ್ ಅನ್ಸ್ಲಿತ್ತದ ಕರೆ ಹೇಳೋತಿನ. ಇಲ್ಲಿದು ಗೋಕರ್ಣ 20 ಕಿಲೋಮೀಟರ್ ಅದ. ಸಾರಿ ಗೋಕರ್ಣ ಅಂತೀನಿ, ಇಲ್ಲಿದು ಮುರುಡೇಶ್ವರ 20 ಕಿಲೋಮೀಟರ್ ಅದ. ಮುರುಡೇಶ್ವರ್ಲಿಂತ ಗೋಕರ್ಣ 70 ಕಿಲೋಮೀಟರ್ ಅದ. ಈಗ ಟೈಮ್ 6 ಆಗ್ಯದ. ಹೋಲಕ್ ಒಂದು ಅರ್ಧ ತಾಸು ಇಲ್ಲ 1 ತಾಸು ಹಿಡೀರಿ. ಗುಡಿ 8 ತನಕ ಚಾಲು ಇರ್ತಂತ ಈಗ ಕಾಲ್ ಮಾಡಿ ಕೇಳೀನಿ. ದರ್ಶನ ಆಯ್ತಂದ್ರೆ ಚಲೋ. ನೋಡ್ರಿ ಬೈಕರ್ಸ್ ಹೊಂಟ್ರ, BMW ಮತ್ತು ಹೋಂಡಾ ಹೈನಸ್ ತೊಗೊಂಡು ಹೊಂಟ್ರ. ಬೈಕ್ ಆಗಲಿ ಕಾರ್ ಆಗಲಿ ಜಸ್ಟ್ ನಾನು ಅದಕ್ಕೆ ಒಂದೇ ಸೆಕೆಂಡ್ ನೋಡ್ದಲ್ಲ ಫೋನ್ ಆಗ್ತದೆ ನನಗೆ ಯಾವ್ದು ಗಾಡಿ ಅದ ಏನದ ಅಂತ. ಯಾಕಂದ್ರೆ ಅಷ್ಟು ಹುಚ್ಚ ಅದ ನನಗೆ. ನಾ ಬರೇ ಗಾಡಿದ ಸೈಡ್ ಪ್ರೊಫೈಲ, ಫ್ರಂಟ್ ಪ್ರೊಫೈಲ, ರಿಯರ್ ಪ್ರೊಫೈಲ ಆ್ಯಂಡ್ ಗಾಡಿದ ಹೆಡ್ಲೈಟ್ ನೋಡಿ ಆ್ಯಂಡ್ ವಿಂಡೋದ ಶೇಪ್ ನೋಡಿ ನಾ ಗಾಡಿ ಯಾವ್ದಂತ ಕುನ ಹಿಡಿತೀನಿ. ಸೊ ನಾ ಮುರುಡೇಶ್ವರ ಬಂದು ರೀಚ್ ಆಗೀನಿ, ಬಟ್ ರೀಚ್ ಆಗಿಲ್ಲ. ಇಲ್ಲಿ ಕಮ್ಮನ್ ನೋಡಿದ್ಮ್ಯಾಗ ಹಿಂಗೆ ಸೀದಾ ಹೊಂಟಿದ್ದ. ಕಮ್ಮನ್ ನೋಡಿದ್ಮ್ಯಾಗ ರಿಯಲೈಸ್ ಆಯಿತು, ಅರೆ ಮುರುಡೇಶ್ವರ ಈ ಕಡೆ ಅದಲ್ಲ ಅಂತ. ಮಹಾತೋಬರ ಶ್ರೀ ಮುರುಡೇಶ್ವರ ಕ್ಷೇತ್ರ. ಹರ್ ಹರ್ ಮಹಾದೇವ್. ಈಗ ನಾ ಮುರುಡೇಶ್ವರ್ಲಿಂತ ಗೋಕರ್ಣ ಹೋಗ್ಲತ್ತೀನಿ. ಮುರುಡೇಶ್ವರ್ಲಿಂತ ಗೋಕರ್ಣ 80 ಕಿಲೋಮೀಟರ್ ಅದ. 78 ಕಿಲೋಮೀಟರ್ ಅದ. ಮಸ್ತ್ ಹೈವೇ ಅದ, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮ್ಸೆ ಒಂದು 2 ಗಂಟೆದಾಗ ಹೋಗ್ತೀನಿ. ಬಟ್ ಪ್ರಾಬ್ಲಮ್ ಏನದ ಅಂದ್ರೆ ನನ್ನ ಇಂಟರ್ಕಾಮ್ ಚಾರ್ಜಿಂಗ್ ಖಲಾಸ್ ಆಗ್ಯದ. ಮಧ್ಯಾಹ್ನ ಖಲಾಸ್ ಆಗ್ಯದ. ಮಧ್ಯಾಹ್ನ ಏನು ಮುಂಜಾನೆ ಗೋಕರ್ಣಲ್ಲಿಂದ ಬಿಟ್ಟಿಲ್ಲ, ಅವಾಗ್ಲಿಂದ ಸ್ವಿಚ್ ಆಫೇ ಅದ. ನನ್ನ ಬಾಯಿಲಿಂದ ಹಾಡ ಹಾಡ್ಕೋತ ಹೊಂಟೀನಿ. ಈ ಕಡೆ ರೈಟಿಗೆ ಹೋದ್ರೆ ಇಡಗುಂಜಿ ಗಣಪತಿ ಬರ್ತದೆ ನೋಡ್ರಿ. ನಾವೀಗ ಆಲ್ಮೋಸ್ಟ್ 1 ಅವರ್ ರೀಚ್ ಆಗ್ಯಾವ. ಏನು ಬರೀ 5 ಕಿಲೋಮೀಟರ್ ಅದು ಇಲ್ಲಿದು. ಅಲ್ಲಿದು ಗೋಕರ್ಣ 55 ಕಿಲೋಮೀಟರ್. ಜಾಸ್ತಿ ಏನು ಸ್ಪೀಡ್ ಹೊಡೆಯಲಾಗಿನ, ಬರೀ 90-95 ಮ್ಯಾಗ ಕ್ರೂಸ್ ಮಾಡ್ಲತ್ತೀನಿ. ಒಂದೇ ಸ್ಪೀಡ್ ಕನ್ಸಿಸ್ಟೆನ್ಸಿಲಿಂದ ಮೇಂಟೈನ್ ಮಾಡ್ಲತ್ತೀನಿ. XUV 7XO. ಈಗ ಇಲ್ಲಿದು ಮುಂದಿಂದು ಲೆಫ್ಟ್ ತಗೋಬೇಕು ಹೈವೇ ಬಿಟ್ಟು. 12 ಕಿಲೋಮೀಟ್ರ್ ಉಳಿತು ಗೋಕರ್ಣ. ಟೈಮ್ 8:26 ನಿಮಿಷ ಆಗ್ಯದ. ಅದೇ 9 ತನಕ ಇರ್ತೀನಿ. 9 ಒಳಗೆ ಇರ್ತೀನಿ ನಾ. ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕಾತ, ಸ್ಪೆಷಲಿ ರಾತ್ರಿ. ಅಯ್ಯಪ್ಪು ಎಷ್ಟು ಗರಮ್ ಅಲ್ಲತ್ತ. ಇಲ್ಲ, ನನ್ನ ಇಂಜನಿನ ಗರಮ್ ಗಾಳಿ ಹೊಡ್ಲಿತ್ತಾನ ಇಲ್ಲಿ ಹಿಂದೆ ಕೈ ಇಟ್ಟಿದ್ದ ಸೀಟ್ ಬಲ್ಲಿ. ನಾನು ಪೂರ ಇಲ್ಲಿದ್ದು ಗಾಳಿನೇ ಉಪ್ಪಿನ ಸಲಕ ಪೂರಾ ಗರಮ್ ಆಲತ್ತೆ ಅಂತ ತಿಳ್ಕೊಂಡಿದ್ದೆ. ಓಕೆ ಬ್ರೋ, ಸಾರಿ. ಕಣ್ಣು ಉರ್ಲಿತಾವ. ಇವತ್ತು ಜಲ್ದಿ ಮಲ್ಕೊಂಡು ಬಿಡ್ತೀನಿ ಈಗ ಹೋಗಿ. ಫೈನಲಿ ಗೋಕರ್ಣದಾಗ ಎಂಟ್ರದೇವು. ಸೊ ಇದು ವ್ಲಾಗ್ ಇಲ್ಲೇ ಎಂಡ್ ಮಾಡಮಿ. ಇದು ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಅಲ್ಲಿ ತನಕ ನಮಸ್ಕಾರ. Never not, never under, yeah, never ever.